ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತೊಂದು ಡಿಫ್ರೆಂಟ್ ಟಾಪಿಕ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋನ ನಾನು ಮಾಡ್ತಾ ಇರೋವಂಥದ್ದು. ಏನಪ್ಪ ಅದು ಅಂದರೆ ಮಾಡೆಲ್ ಶೂಟ್ನ ಹೇಗೆ ಮಾಡ್ತೀವಿ, ಅದಕ್ಕೆ ನಾವು ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀವಿ ಅನ್ನೋದನ್ನು ಈ ವಿಡಿಯೋನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಕಾನ್ಸೆಪ್ಟ್ ಬಂದು ತುಂಬಾ ಡಿಫ್ರೆಂಟ್ ಆಗಿದೆ. ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನೀವು ನನ್ನ ಇನ್ಸ್ಟಾದಲ್ಲಿ ಸಹ ಫಾಲೋ ಮಾಡ್ಬೋದು. ನನ್ನ ಇನ್ಸ್ಟಾ ಐಡಿನ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ಅಲ್ಲಿ ಸಹ ನನ್ನ ಫಾಲೋ ಮಾಡ್ಬೋದು. ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಇವ್ರ ಹೆಸರು ವಿದ್ಯಾ ಅಂತ. ನಾವು ಇವ್ರಿಗೆ ಶಾಕುಂತಲೆ ಲುಕ್ನ ಇವತ್ತು ಮಾಡ್ತಾ ಇದ್ದೀವಿ. ನಾನಿವತ್ತು ಮೇಕಪ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ, ಕಂಪ್ಲೀಟಾಗಿ ನಾವು ಶೂಟ್ ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದು ನಾವು ಕಾನ್ಸೆಪ್ಟ್ ಶೂಟ್ ಮಾಡ್ತೀವಿ ಅಂದ್ರೂ ನಾವು ಹಿಂದೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿರ್ತೀವಿ, ಏನು ಹೇಗೆ ಅಂತ ಈ ವಿಡಿಯೋನಲ್ಲಿ ಇರುತ್ತೆ. ಫಸ್ಟು ನಾವು ಯಾವ ಕಾನ್ಸೆಪ್ಟ್ ಅಂತ ಚೂಸ್ ಮಾಡ್ಕೋಬೇಕು. ಅದಕ್ಕೆ ಯಾರು ಸೂಟ್ ಆಗ್ತಾರೆ ಅಂತ ಮಾಡೆಲ್ನ ನೋಡಬೇಕಾಗತ್ತೆ. ಮಾಡೆಲ್ನ ಹೇಗೆ ಚೂಸ್ ಮಾಡ್ಕೋಬೇಕು ಅಂದರೆ, ನಾವು ಯಾವ ಕಾನ್ಸೆಪ್ಟನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಇವ್ರು ಹೇಗಿದ್ದಾರೆ, ಫೇಸ್ ಶೇಪ್ ಹೇಗಿದೆ, ಬಾಡಿ ಹೇಗೆ ಮೇಂಟೈನ್ ಮಾಡಿದ್ದಾರೆ, ಹೇರ್ಸ್ ಹೇಗಿದೆ, ಇದನ್ನೆಲ್ಲ ನೋಡಿಕೊಂಡು ನಾವು ಚೂಸ್ ಮಾಡ್ಕೋಬೇಕು. ಸಮ್ಟೈಮ್ಸ್ ನಮಗೆ ನಾನ್ ಪೇಯ್ಡ್ ಮಾಡೆಲ್ಸ್ ಸಿಗ್ತಾರೆ, ಕೆಲವು ಸರಿ ಪೇ ಮಾಡಿ ನಾವು ಕರ್ಸ್ಕೋಬೇಕಾಗತ್ತೆ. ನಮಗೆ ಬೇಕಾಗಿರೋದು ಕಾನ್ಸೆಪ್ಟ್ಗೆ ತಕ್ಕಂತೆ ಮಾಡೆಲ್ಸು. ಇವಾಗ ಎಕ್ಸಾಂಪಲ್ ಕೊಡ್ತೀನಿ. ನಮಗೆ ಶಾಕುಂತಲೆ ಲುಕ್ಗೆ ರೌಂಡ್ ಶೇಪ್ ಇರೋ ಅಂಥ ಮಾಡೆಲ್ಸು ಸೂಟ್ ಆಗಲ್ಲ. ಸೊ ನಾವು ಓವೆಲ್ಲು ಇಲ್ಲಾಂದರೆ ಲಾಂಗ್ ಫೇಸ್ ಇರೋ ಅಂಥ ಮಾಡೆಲ್ಸ್ನೇ ನೋಡಬೇಕಾಗತ್ತೆ. ಅಂದರೆ ನಾನು ಹೇಳ್ತಾ ಇರೋದು ಫೇಸು ಸ್ಲಿಮ್ ಆಗಿರಬೇಕು ಅಂಥ ಮಾಡೆಲ್ನೇ ನಾವು ಚೂಸ್ ಮಾಡ್ಕೋಬೇಕಾಗತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಮಾಡೆಲು ಪೇನು ಸಿಗ್ತಾರೆ, ವಿತೌಟ್ ಪೇನು ನಮಗೆ ಸಿಗ್ತಾರೆ. ಅದನ್ನು ನಮ್ಮ ಬಜೆಟ್ ನೋಡಿಕೊಂಡು ನಾವು ಚೂಸ್ ಮಾಡ್ಕೊತೀವಿ. ಅದೇ ಥರನೇ ಕಾಸ್ಟ್ಯೂಮು ಅಷ್ಟೇ. ಕೆಲವೊಬ್ಬರು ನಮ್ಮ ಜೊತೆ ಕೊಲ್ಯಾಬ್ ಆಗಿರ್ತಾರೆ, ಅವರು ಕೊಲ್ಯಾಬ್ ಮಾಡ್ತಾರೆ. ಕೊಲ್ಯಾಬ್ ಏನಾದರೂ ನಮಗೆ ಡ್ರೆಸ್ ಸಿಕ್ಕಲಿಲ್ಲ ಅಂದರೆ ನಾವು ರೆಂಟ್ಗೆ ಹೋಗಬೇಕಾಗತ್ತೆ. ಅದನ್ನು ನಮ್ಮ ಬಜೆಟ್ ನೋಡಿಕೊಂಡು ನಾವು ಹೋಗ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಜ್ಯುವೆಲ್ಸು. ಶಾಕುಂತಲೆ ಲುಕ್ಗೆ ನಾವು ಜ್ಯುವೆಲ್ಸು ನಾವೇ ಮಾಡಿರೋ ಅಂಥದ್ದು ಫ್ಲವರ್ ತಂದುಬಿಟ್ಟು. ಆದರೆ ಸಮ್ಟೈಮ್ಸ್ ಬೇರೆ ಬ್ರೈಡಲ್ಲೆಲ್ಲ ಮಾಡ್ತೀವಲ್ವಾ, ಆವಾಗ ನಾವು ರೆಂಟ್ಗೆ ಹೋಗ್ತೀವಿ. ಇಲ್ಲಾಂತಂದರೆ ನಮಗೆ ಯಾರಾದರೂ ಪರಿಚಯ ಇರೋರು, ಜ್ಯುವೆಲ್ ಶಾಪ್ ಇಟ್ಕೊಂಡಿರೋರು, ಅವ್ರು ನಮ್ಮ ಜೊತೆ ಕೊಲ್ಯಾಬ್ ಆಗ್ತಾರೆ. ಕೊಲ್ಯಾಬ್ ಆಗೋದ್ರಿಂದ ಒಂದು ಬೆನಿಫಿಟ್ ಏನು ಅಂದರೆ, ಮೇಕಪ್ ಆರ್ಟಿಸ್ಟು, ಹೇರ್ ಆರ್ಟಿಸ್ಟು, ಕಾಸ್ಟ್ಯೂಮು ಜೊತೆಗೆ ಜ್ಯುವೆಲ್ಸ್ ಅವರು, ಫೋಟೋಗ್ರಾಫರು ಎಲ್ಲರಿಗೂ ಫೋಟೋಸು ವಿಡಿಯೋಸು ಸಿಗುತ್ತೆ. ಒಟ್ಟಿಗೆ ಗ್ರೋ ಆಗ್ಬೋದು. ಆದರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಮಾಡೋ ಅಂಥದ್ದು ಅಷ್ಟು ಈಸಿಯಾಗಿರಲ್ಲ. ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸಪೋರ್ಟಿವ್ ಆಗಿರಬೇಕು ಎಲ್ಲರೂ, ಆವಾಗಲೇ ಒಂದು ಗ್ರೋ ಆಗೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಒಂದು ಹೆಲ್ಪಿಂಗ್ ಹ್ಯಾಂಡ್ ಇರಬೇಕು. ಯಾಕಂದರೆ ಎಲ್ಲ ವರ್ಕೂ ಒಬ್ಬರೇ ಮಾಡೋದಕ್ಕಾಗಲ್ಲ. ಸೊ ನಾನಿಲ್ಲಿ ನನ್ನ ಸ್ಟೂಡೆಂಟ್ಸ್ ಹೆಲ್ಪ್ನ ನಾನಿಲ್ಲಿ ತೊಗೊತೀನಿ. ನನಗೆ ಈ ವಿಚಾರದಲ್ಲಿ ಸ್ಟೂಡೆಂಟ್ಸ್ ತುಂಬಾ ಹೆಲ್ಪ್ ಮಾಡ್ತಾರೆ, ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ನೆಕ್ಸ್ಟ್ ಬಂದು ಫೋಟೋಗ್ರಫಿ. ನಮಗಿಲ್ಲಿ ಫೋಟೋಸು ವೀಡಿಯೋಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಕೆಲವು ಸರಿ ನಾನು ಫೋಟೋಗ್ರಾಫರ್ಸ್ನ ಕರ್ಸ್ಕೊತೀನಿ, ಕೆಲವು ಸರಿ ನಾನೇ ಫೋಟೋಸ್ ವೀಡಿಯೋಸ್ ತೊಗೊತೀನಿ. ಕಂಪ್ಲೀಟಾಗಿ ಯಾವ ಶೂಟು ಮತ್ತು ಬಜೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಇವಾಗ ಆಲ್ಮೋಸ್ಟ್ ನಾವು ಇವ್ರನ್ನ ರೆಡಿ ಮಾಡಿದ್ದೀವಿ, ಇನ್ನೊಂದು ಸ್ವಲ್ಪ ಬಾಕಿ ಇದೆ ಅಷ್ಟೇ. ಸೊ ಹೇಗೆ ಕಾಣಿಸ್ತಾ ಇದೆ ನನ್ನ ಮೇಕೋವರ್? ಇದನ್ನು ಮಾಡಿಕೊಟ್ಟಿರೋದು ನಮ್ಮ ಶ್ರೀಲತಾ ಅವರು. ನಾನು ಅವ್ರ ಜೊತೆ ಸೆಕೆಂಡ್ ಟೈಮ್ ವರ್ಕ್ ಮಾಡ್ತಿದ್ದೀನಿ. ನನಗಂತೂ ತುಂಬ ಖುಷಿ ಇದೆ ಅವ್ರ ವರ್ಕ್ ನೋಡಿ. ಯಾಕಂದರೆ ಫಸ್ಟ್ ಟೈಮ್ ವರ್ಕ್ ಮಾಡಿಸ್ಕೊಂಡಾಗೆ ನನಗೆ ಅವ್ರ ಐ ಮೇಕಪ್ ಫಿನಿಶಿಂಗ್ ಕೊಡೋದು ತುಂಬಾ ಇಷ್ಟ. ಸೊ ದಿಸ್ ಇಸ್ ಸೆಕೆಂಡ್ ಟೈಮ್ ಐ ಆಮ್ ಡೂಯಿಂಗ್. ನೋಡುವ ಫುಲ್ ಶೂಟೆಲ್ಲ ಆದಮೇಲೆ ಔಟ್ಪುಟ್ ಹೇಗೆ ಬರುತ್ತೆ ಅಂತ. ನೆಕ್ಸ್ಟು ನಾವಿಲ್ಲಿ ಕಾಲಿಗೆಲ್ಲ ಪಾರಾಣಿ ಅಂತ ಹೇಳ್ತೀವಿ, ಇದನ್ನು ಹಚ್ಕೊಡ್ತಿದ್ದೀನಿ. ಭರತನಾಟ್ಯಮ್ಗೆಲ್ಲ ಹಾಕ್ತೀವಲ್ವ, ಅದೇ ಇದು. ಕಂಪ್ಲೀಟಾಗಿ ಇವಾಗ ಮೇಕಪ್ ಆಗಿದೆ. ಇದಾದಮೇಲೆ ಇಂಡೋರ್ ಫೋಟೋಶೂಟ್ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಈ ಒಂದು ಕಾಸ್ಟ್ಯೂಮ್ಗೆ ಇಂಡೋರ್ ಫೋಟೋಶೂಟ್ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಸಮ್ ಫೋಟೋಸ್ ಮಾತ್ರ ನಾವು ತೊಗೊಂಡ್ವಿ ಅಷ್ಟೇ. ತುಂಬ ಕಮ್ಮಿ ಫೋಟೋಸ್ ವೀಡಿಯೋಸ್ ತೊಗೊಂಡ್ವಿ ಅಂತ ಹೇಳ್ಬೋದು. ನೋಡಿ, ಹೊರಗಡೆ ಒಂದು ಟೆಂಪಲ್ ಹತ್ರ ಬಂದಿದ್ವಿ. ಟೆಂಪಲಲ್ಲಿ ಈ ಶೂಟು ಚೆನ್ನಾಗಿ ಇರುತ್ತೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಔಟ್ಡೋರ್ ಶೂಟಿಂಗ್ ಮಾಡ್ತಾ ಇದ್ದೀವಿ. ಶೂಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಅವ್ರ ಮೇಕಪ್ಪು ಅಷ್ಟೇ ಸೆಟಲಾಗಿ ಈವ್ನಿಂಗ್ವರೆಗೂ ಏನೂ ಆಗಿರಲಿಲ್ಲ. ಮೇಕಪ್ಪು ಅಷ್ಟು ಚೆನ್ನಾಗಿತ್ತು. ಫೋಟೋ ಶೂಟೆಲ್ಲ ತುಂಬ ಚೆನ್ನಾಗಾಯಿತು. ಆದರೆ ನೀವು ನನ್ನ ಸ್ಟುಡಿಯೋ ನೋಡ್ಬೋದು ಎಷ್ಟು ಮೆಸ್ಸಿ ಆಗಿದೆ ಅಂತ. ಒಂದು ನಾವು ಮೇಕ್ ಓವರ್ ಮಾಡ್ತೀವಿ, ಫೋಟೋಶೂಟ್ ಮಾಡಿಸ್ತೀವಿ ಅಂತಂದರೆ ಇದೇ ಥರನೇ ಆಗಿರುತ್ತೆ ಪ್ರತಿ ಸರಿನೂ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮೆಸ್ಸಿ ಆಗಿದೆ ಅಂತ. ಇವಾಗಿದೆ ನನಗೆ ರಿಯಲ್ ಟಾಸ್ಕು. ಇದನ್ನೆಲ್ಲ ಕ್ಲೀನ್ ಮಾಡಿ ಪ್ರಾಡಕ್ಟ್ಸ್ಗಳನ್ನೆಲ್ಲ ಎತ್ತಿಟ್ಕೊಂಡು ಹಬ್ಬ ನೋಡೋರಂತೆ ಇರಿ ನಂದು ನೆಕ್ಸ್ಟು ವಿಡಿಯೋನಲ್ಲಿ ಹೇಗಿದೆ ಅಂತ.
ನನಗೆ ನೋಡಿದ್ರೇ ಅನ್ನಿಸ್ತಿದೆ ಹೇಗಪ್ಪ ಇದನ್ನೆಲ್ಲ ಕ್ಲೀನ್ ಮಾಡಲಿ ಅಂತ. ಅವತ್ತಿನ ದಿನ ರೆಸ್ಟ್ ತೊಗೊಂಡು ನಾನು ನೆಕ್ಸ್ಟ್ ಡೇ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ. ಆದರೆ ಯಾವುದನ್ನು ಎತ್ತಿಡಬೇಕು ಯಾವುದನ್ನು ಬಿಡಬೇಕು ನನಗಂತೂ ಏನು ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಮೆಸ್ಸಿ ಆಗಿದೆ. ನಮ್ಮ ವರ್ಕನ್ನ ಇಷ್ಟಪಟ್ಟು ಮಾಡಿದ್ರೆ ಅದು ಕಷ್ಟ ಆಗಲ್ಲ. ಸೊ ಮಾಡೋಣ ಬನ್ನಿ, ಅದಕ್ಕೇನಿಲ್ಲ. ಆ ಜೋಶಲ್ಲಿ ನಾವು ಎಲ್ಲ ಹರಡ್ಕೊಂಡ್ಬಿಟ್ಟಿರ್ತೀವಿ. ಆಮೇಲೆ ಅದನ್ನು ಕ್ಲೀನ್ ಮಾಡೋದು ನನ್ನದೇ ಜವಾಬ್ದಾರಿಯಾಗಿರುತ್ತೆ. ನೋಡೋ ಆಡಿಯನ್ಸ್ಗೆ ತುಂಬಾ ಈಸಿ ಅನಿಸುತ್ತೆ ಒಂದು ಮೇಕ್ ಓವರು. ಅಟ್ಲೀಸ್ಟ್ ಒಂದು ಲೈಕ್ ಕೊಡೋದಕ್ಕೂ ಹಿಂದೆ ಮುಂದೆ ನೋಡೋರು ಇರ್ತಾರೆ. ಬಟ್ ನಾವಿಲ್ಲಿ ಎಷ್ಟು ಎಫರ್ಟ್ ಹಾಕಿ ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ, ನೀವೇ ನೋಡ್ತಾ ಇರ್ಬೋದು ಇಲ್ಲಿ. ಆದರೆ ಹೇಗಿರುತ್ತೆ ನಮ್ಮ ಸ್ಟ್ರಗಲ್ಲು ಅಂತ ಈ ವಿಡಿಯೋನಲ್ಲಿ ತೋರಿಸ್ಬೇಕು ಅಂತಲೇ ಇಷ್ಟೊಂದು ಲಾಂಗ್ ವಿಡಿಯೋ ನಾನು ಮಾಡಿರೋ ಅಂಥದ್ದು. ಈ ವಿಡಿಯೋನಲ್ಲಿ ಮೇಕಪ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ಏನೂ ಅಂದ್ಕೊಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಖಂಡಿತ ಮೇಕಪ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಅಂದರೆ ಮೇಕವರ್ ಮಾಡಿ ತೋರಿಸ್ತೀನಿ. ಇವಾಗ ದೇವ್ರಿಗೆ ದೀಪ ಹಚ್ಚುವಂಥ ಸಮಯ. ನಾನಿಲ್ಲಿ ಒಂದು ಬಾಬಾ ಅವ್ರದ್ದು ಫೋಟೋ ಇಟ್ಕೊಂಡಿದ್ದೀನಿ, ಅಲ್ಲೇ ದೀಪ ಇಟ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ನಾನು ದೀಪ ಹಚ್ತಾ ಇದ್ದೀನಿ. ಇವಾಗ ನಾವೇನೇ ಕೆಲಸ ಮಾಡಬೇಕಾದ್ರೂ ದೇವ್ರ ಕೃಪೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದೇವ್ರ ಆಶೀರ್ವಾದ ನಮಗೆ ಬೇಕೇ ಬೇಕು. ನನ್ನ ಸ್ಟುಡಿಯೋನ ಇನ್ನೊಂದು ಸರಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಬಾಲ್ಕನಿ ಅಂತೂ ತುಂಬ ಚೆನ್ನಾಗಿದೆ. ಒಳ್ಳೆ ಮಲೆನಾಡ್ ಸೈಡ್ ವ್ಯೂ ಇರುತ್ತಲ್ಲ, ಅದೇ ಥರನೇ ಅನಿಸುತ್ತೆ. ನನ್ನ ಸ್ಟುಡಿಯೋ ಇರೋದು ನಾಗರಬಾವಿನಲ್ಲಿ, ನಿಮಗೆಲ್ಲ ಗೊತ್ತಿರೋ ಅಂಥದ್ದೇ. ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ತುಂಬ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.